ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರೀತ್ ಅನಂತ ಸ್ವಾಮಿ. ಇದು ಮೈಸೂರು ಬೋಗಾದಿ ರಸ್ತೆಯಲ್ಲಿ 3040 ಈಸ್ಟ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ 3 ಬೆಡ್ರೂಮ್ ಫುಲ್ಲಿ ಫರ್ನಿಶ್ಡ್ ಮನೆ ಸೇಲಿಗಿದೆ ಮೈಸೂರು ಮಧ್ಯ ಭಾಗದಿಂದ. ದಿಸ್ ಲೊಕೇಶನ್ ಇಸ್ ಅಬೌಟ್ 10 ಕಿಲೋಮೀಟರ್ಸ್. ಮನೆ ಮುಂದೆ ಬಹಳಷ್ಟು ಜನ ಕೇಳುವಂಥ ವಿಚಾರ, ಸುಪ್ರೀತ್ ಮನೆ ಮುಂದೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಪಾರ್ಕ್ ಇದ್ರೆ ಭಾಳ ಚೆನ್ನಾಗಿರುತ್ತೆ, ಆ ಥರ ಯಾವ್ದಾರ ಒಂದು ಮನೆ ಇದ್ರೆ ತೋರಿಸಿ ಅಂತ. ಅದಕ್ಕೋಸ್ಕರ ನೋಡಿ ಇವಾಗ ಏನು ಈ ಮನೆ ಸೇಲ್ಗಿದೆ ಅಂತ ಹೇಳ್ತಾ ಇದ್ದೀನಿ. 3 ಬೆಡ್ರೂಮ್ ಹೌಸ್, ಇದ್ರ ಮುಂದೆ ಒಂದು ವೆಲ್ ಮೇಂಟೈನ್ಡ್ ಪಾರ್ಕ್ ಇದೆ. ಎಲ್ರಿಗೂ ಗೊತ್ತಿದೆ ಮನೆ ಮುಂದೆ ಪಾರ್ಕ್ ಇದ್ರೆ ಅಡ್ವಾಂಟೇಜಸ್. ಒನ್ ಆಫ್ ದ ಅಡ್ವಾಂಟೇಜಸ್ ಏನು, ನನ್ನ ಪ್ರಕಾರ ಪಾರ್ಕಿಂಗ್ ಇಶ್ಯೂ ಯಾವತ್ತಿಗೂ ಬರುವುದಿಲ್ಲ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅಪ್ರೂವಲ್ ಆಗಿರುವಂತಹ ಲೇಔಟ್ ಅಲ್ಲಿ ಕಟ್ಟಿರುವಂತಹ ಮನೆ ಇದು ಸೇಲ್ಗಿದೆ. ಅಬೌಟ್ 23 ಚದರ, 2300 ಸ್ಕ್ವೇರ್ ಫೀಟ್ ಟೋಟಲ್ ಬಿಲ್ಟಪ್ ಏರಿಯಾ ಇರುವಂತಹ ಮನೆ. ಇಟ್ಸ್ ಆಲ್ಮೋಸ್ಟ್ ಫರ್ನಿಶ್ಡ್ ಹೌಸ್. ATMಗಳು, ಸ್ಕೂಲು, ಕಾಲೇಜಸ್ಗಳು, ಶಾಪಿಂಗ್ ಸೆಂಟ್ರು, ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು. ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಇಸ್ ಅಬೌಟ್ 10 ಕಿಲೋಮೀಟರ್ಸು. ಇನ್ನೆಲ್ಲ ದಿನನಿತ್ಯಕ್ಕೆ ಬೇಕಾಗುವಂತಹ ಎಲ್ಲ ವಸ್ತುಗಳು ನಿಮಗೆ ಅಬೌಟ್ 1 ಕಿಲೋಮೀಟ್ರಲ್ಲಿ ಸಿಗುವಂತಹ ಏರಿಯಾ ಮೈಸೂರು ಬೋಗಾದಿ ರಸ್ತೆ. ಇವಾಗ ನಾನು ಮನೆ ಒಳಗೆ ಹೋಗಿ ತೋರಿಸ್ತೀನಿ ಮನೆ ಹೇಗಿದೆ, ಯಾವ ಥರ ಇದೆ ಅಂತ. ಪಾರ್ಕಿಂಗ್ ಏರಿಯಾ, ಪಾರ್ಕಿಂಗಲ್ಲೇ ಅಬೌಟ್ 8ರಿಂದ 9,000 ಲೀಟರ್ ಸಂಪಿಟ್ಟಿದ್ದಾರೆ. ಎಲೆಕ್ಟ್ರಿಕಲ್ ವೆಹಿಕಲ್ಗಳಿಗೆ ಚಾರ್ಜಿಂಗ್ ಪಾಯಿಂಟ್ಸ್ ಹಾಕಿಕೊಟ್ಟಿದ್ದಾರೆ. ನೀವು ನೋಡ್ಬೋದು ಎಂಟ್ರೆನ್ಸಲ್ಲೇ ಫುಲ್ಲು ಇಲ್ಲಿಗೆ ಟೈಲ್ಸ್ಗಳನ್ನ ಕವರ್ ಮಾಡಿದ್ದಾರೆ. ಸೇಫ್ಟಿ ಗ್ರಿಲ್, ಸೇಫ್ಟಿ ಡೋರ್ ಆ್ಯಕ್ಚುಲಿ ನೋಡಿ ತೋರಿಸ್ತೀನಿ. ಟೀಕ್ ಡೋರ್ ಇದ್ರ ಹಿಂಭಾಗದಲ್ಲಿದೆ. ಸೇಫ್ಟಿಗೆ ಐರನ್ ಡೋರ್ ಸಹ ಕೊಟ್ಟಿದ್ದಾರೆ ವಿತ್ ಲಾಕು. ಈಗ ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ನಾನು ಡೋರ್ನ ಸಹ ತೋರಿಸ್ತೀನಿ. ಎಂಟೈರ್ ಈ ಮನೆ ಈಸ್ ಗ್ರನೈಟ್ ಫ್ಲೋರಿಂಗು, ಎಲ್ಲೂ ಸಹ ಬೇರೆ ಮೆಟೀರಿಯಲ್ ಯೂಸ್ ಮಾಡಿಲ್ಲ. ಫ್ಲೋರಿಂಗ್ ಎಂಟೈರ್ ಹೌಸ್ ಈಸ್ ಆಫ್ ಗ್ರನೈಟು. ಟೀಕ್ ಡೋರ್, ಬಹಳ ಬಿಗ್ ಸೈಜ್ ಹೆವಿ ಗೇಜ್ ಯುರೋಪಾ ಲಾಕ್ಗಳು ಹಾಕಿರುವಂತಹ ಡೋರ್ಗಳಿದೆ. ಈ ಡೋರ್ ಹಿಂಭಾಗದಲ್ಲೇ ಶೂ ರ್ಯಾಕ್ ವಿತ್ UPS ಪಾಯಿಂಟು. ಒಳಗೆ ಬರ್ತಿದ್ದ ಹಾಗೇನೆ ನೀವು ನೋಡ್ಬೋದು ಫಾಲ್ ಸೀಲಿಂಗ್ಗಳು, ಪ್ರೊಫೈಲ್ ಲೈಟು, ಫ್ಯಾನು. ಅಂದರೆ ಎಲೆಕ್ಟ್ರಿಕಲ್ ವಿಚಾರಕ್ಕೆ ಬಂದಾಗ ಎಲ್ಲ ತರಹದ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಗಳನ್ನ ಹಾಕಿದ್ದಾರೆ. ತಿರ್ಗಾ ನೀವು ಎಲೆಕ್ಟ್ರಿಕಲಲ್ಲಿ ಇನ್ನೇನು ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಫ್ಯಾನ್ ಇರ್ಬೋದು, AC ಪಾಯಿಂಟ್ಗಳಿರ್ಬೋದು, ಕರ್ಟನ್ ರಾಡ್ಸ್ಗಳಿರ್ಬೋದು. ಮಾಡ್ಯುಲರ್ ಕಿಚನ್ನು ತೋರಿಸ್ತೀನಿ. ಹಾಲಲ್ಲಿ TV ಕ್ಯಾಬಿನೆಟ್ ಈಗಾಗಲೇ ಅವರು ಮಾಡಿದ್ದಾರೆ. ನೀವು ತಿರ್ಗಾ ಬಂದು TV ಕ್ಯಾಬಿನೆಟ್ ಮಾಡ್ಕೊಳ್ಳೋಂಥ ಪ್ರಮೇಯ ಇಲ್ಲ. CCTV ಕ್ಯಾಮ್ರಾಗೆ ಕೇಬಲ್ನ ಈಗಾಗಲೇ ಹಾಕಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಥಿಂಗ್ ಏನು ಅಂತಂದರೆ, ಐ ವಿಲ್ ಶೋ ಯು. ನೀವು ನೋಡ್ಬೋದು ಇದರಲ್ಲಿ ನಿಮಗೆ ಇದು ಎಂಟೈರ್ ಏನು ಮಾಡಿದ್ದಾರೆ, ಒಂದು ಗ್ಲಾಸು, ಮಸ್ಕಿಟೋ ಮೆಶು, ಹಿಂಭಾಗಕ್ಕೆ ಐರನ್ ರಾಡ್ಸ್ಗಳನ್ನ ಹಾಕಿ ಗೋಡೆಗೆ ಪೆನಿಟ್ರೇಟ್ ಮಾಡಿರೋದ್ರಿಂದ ನೀವು ಸೇಫ್ಟಿ ವಿಚಾರವಾಗಿ ಭಾಳಷ್ಟು ಕ್ರಮನ ಕೈಗೊಂಡಿದ್ದಾರೆ. ಈಗ ಪೂಜಾ ರೂಮ್ದು ಏನು ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ, ದಿಸ್ ಈಸ್ ಮೇಡ್ ಅಪ್ ಆಫ್ ಟೀಕ್. ಮತ್ತು ಈ ಹ್ಯಾಂಡಲು ಸಹ ಅಷ್ಟೇ. ಎಂಟೈರ್ ಈ ಪೋರ್ಷನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸೊ ದಿಸ್ ಎಂಟೈರ್ ಪೋರ್ಷನ್ ಈಸ್ ಮೇಡ್ ಅಪ್ ಆಫ್ ಟೀಕಲ್ಲಿ ಮಾಡಿರೋಂಥದ್ದು. ಒಬ್ಬರು ಒಳಗೆ ಕೂತು ಪೂಜೆ ಮಾಡುವಷ್ಟು ಜಾಗ ಇದೆ ನೋಡಿ. 2 people ಕ್ಯಾನ್ ಈಸಿಲಿ ಸಿಟ್ ಇನ್ ಸೈಡ್ ಆ್ಯಂಡ್ ಪರ್ಫಾರ್ಮ್ ಪೂಜಾ. ಮೇಲ್ಗಡೆ ಗಣೇಶನ ವಿಗ್ರಹ, 2 ಆನೆ, ಮತ್ತು ಈ ಕಡೆ ಪ್ಯಾನೆಲಿಂಗ್ ಏನು ಪ್ಯಾನೆಲ್ ಮಾಡಿದ್ದಾರೆ ಇದೆಲ್ಲ ಟೀಕಲ್ಲಿರುವಂಥದ್ದು. ನೋಡಿ ಇವಾಗ ತೋರಿಸ್ತಾರೆ. ದಿಸ್ ಹೋಲ್ ಪ್ಯಾನಲ್ ಮಧ್ಯದಲ್ಲಿ ಗಣಪತಿ ವಿಗ್ರಹ ಕಾರ್ವ್ ಮಾಡಿದ್ದಾರೆ. ಆ ಕಡೆ ಈ ಕಡೆ 2 ಆನೆಗಳಿದೆ. ಆನೆಗಳ ಪಕ್ಕದಲ್ಲಿ ಪ್ಯಾನಲ್ ಆಫ್ ಟೀಕ್. ನೌ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ಕಿಚನ್ ಏರಿಯಾ, ಡೈನಿಂಗ್ ಏರಿಯಾ ಆ್ಯಂಡ್ ವಾಷಿಂಗ್ ಮಿಷಿನ್ ಏರಿಯಾ. ಬನ್ನಿ ನೋಡಿ, L ಶೇಪಲ್ಲಿ ಗ್ರನೈಟ್ ಟಾಪ್ ಇಟ್ಟು ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ. ಪ್ರೊಫೈಲ್ ಲೈಟಿಂಗ್ ನೋಡ್ಬೋದು ನೀವು ಅಟ್ ದಿ ಕಿಚನ್ ಏರಿಯಾ. ವಾಟರ್ ಫಿಲ್ಟರ್ ಪಾಯಿಂಟ್ ಕೊಟ್ಟಿದ್ದಾರೆ. ವಾಟರ್ ಫಿಲ್ಟರ್ ಪಾಯಿಂಟ್ ಪಕ್ಕದಲ್ಲೇ ದೇ ಹ್ಯಾವ್ ಸಿಂಕ್ಗೆ ಆಪ್ಷನ್ ಮಾಡಿದ್ದಾರೆ. ಇಲ್ಲಿ ಫ್ಲೆಕ್ಸಿಬಲ್ ಸಿಂಕ್ ಕೊಟ್ಟಿದ್ದಾರೆ. ಸಿಂಕ್ ಪಕ್ಕದಲ್ಲೇ ವಾಷಿಂಗ್ ಮಿಷಿನ್ ಪಾಯಿಂಟು. ನಮ್ಮ ಹತ್ರ ಒಂದು ಮನೆ ಇದೆ, ಒಂದು ಈಸ್ಟ್ ಫೇಸಿಂಗ್ ಸೈಟ್ ಇದೆ, ನಾವು ಎಲ್ಲೂ ಸಹ ಜಾಗ ವೇಸ್ಟ್ ಆಗದಾಗೆ ಹೇಗೆ ಕಟ್ಟೋದು ಅಂತಂದ್ರೆ ನೋಡಿ, ದಿಸ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್ಸ್. ಸ್ಟೋರೇಜ್ ಸ್ಪೇಸು ಕೊಟ್ಟಿದ್ದಾರೆ ಇಲ್ಲಿ. ದಿಸ್ ಇಸ್ ವೆರಿ ಬಿಗ್ ಸ್ಟೋರೇಜ್ ಸ್ಪೇಸ್. ಕಿಚನಲ್ಲಿ ಏನಾರ ಇಟ್ಕೊಳ್ಳೋಕೆ ಜಾಗ ಬೇಕು ನೋಡಿ, ಇಲ್ಲಿ ಎಷ್ಟು ದೊಡ್ಡ ಸ್ಟೋರೇಜ್ ಸ್ಪೇಸ್ ಇದೆ. ಹಿಟ್ಟುಗಳು ಇಟ್ಕೋಬೇಕು ಅಥವಾ ದೊಡ್ಡ ಮೂಟೆಗಳು ಸ್ಟೋರ್ ಮಾಡಬೇಕು, ಅಕ್ಕಿ ಮೂಟೆ, ಗೋಧಿ ಹಿಟ್ಟಿನ ಮೂಟೆಗಳನ್ನ ಇಟ್ಕೋಬೇಕು ಅಂತ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ. ಈಗ ನಾನು ನಿಮಗೆ ಎಂಟ್ರಿ ತೋರಿಸ್ದೆ, ಹಾಲು, ಪೂಜಾ ರೂಮು, ಡೈನಿಂಗ್ ಏರಿಯಾ. ಇದಾದ ನಂತರ ಯುಟಿಲಿಟಿ ಸ್ಪೇಸ್ ಅಂತ ತೋರಿಸ್ಬಿಟ್ಟು ಅಲ್ಲಿ ಗೋ ಟು ದ ಕಿಚನ್ ಏರಿಯಾ. ಬನ್ನಿ, ಇವಾಗ ಯುಟಿಲಿಟಿ ಸ್ಪೇಸ್ಗೆ ಗ್ರಿಲ್ಗಳನ್ನ ಹಾಕಿದ್ದಾರೆ. ನೀವು ಬಂದು ನನಗಿನ್ನೂ ಗ್ರಿಲ್ ಹಾಕಬೇಕು, ಇಲ್ಲಿ ಸೇಫ್ಟಿ ಪಾಯಿಂಟ್ ಇಲ್ಲ ಅಂತ ನೋಡಿ, ಅದು ಡೋರ್ ಇದೆ. ಈ ಡೋರ್ ಏನಕ್ಕೆ ಕೊಟ್ಟಿದ್ದಾರೆ ಅಂತಂದರೆ, ನಿಮ್ಮ ದಿನನಿತ್ಯ ಬರುವಂಥ ಕೆಲಸದವ್ರು ಇಲ್ಲಿಗೆ ಬಂದು ನೋಡಿ, ವಾಷಿಂಗ್ ಮಿಷಿನ್ ಪಾಯಿಂಟ್ ಇಲ್ಲೂ ಇದೆ, ಅಲ್ಲೂ ಇದೆ, ಸಿಂಕ್ ಇದೆ. ಅಲ್ಲಿ ನೀವು ಬೇಡ ವಾಷಿಂಗ್ ಮಿಷಿನ್ ಒಳಗೆ ಇಟ್ಕೋಬೇಕು ಅಲ್ಲಿ ಮಾಡ್ಕೋಬಹುದು. ಇಲ್ಲೂ ಸಹ ನಿಮಗೆ ಆಂಪಲ್ ಸ್ಪೇಸ್ ಇಸ್ ಪ್ರೊವೈಡೆಡ್ ಫಾರ್ ವಾಷಿಂಗ್ ಮಿಷಿನ್ ಏರಿಯಾ. ಎಲೆಕ್ಟ್ರಿಕಲ್ ಪಾಯಿಂಟು, ವಾಟರ್ ಪಾಯಿಂಟ್ ಇನ್ಲೆಟ್ಟು, ವಾಟರ್ ಪಾಯಿಂಟ್ ಔಟ್ಲೆಟ್ಟು, ಮತ್ತು ದೊಡ್ಡ
ಸಿಂಕ್, ಗ್ರನೈಟ್ ಟಾಪ್ ಸಿಂಕ್ ಇದೆ. ಏನಕ್ಕೆ? ದೊಡ್ಡ ದೊಡ್ಡ ಪಾತ್ರೆಗಳನ್ನ ಅಡುಗೆ ಮನೇಲಿ ತೊಳಿಲಿಕ್ಕಾಗಲ್ಲ ಅದಕ್ಕೆ. ಹಿಂದ್ಗಡೆ ಇಲ್ಲಿಂದ ಫುಲ್ ನೋಡಿ ಒಂದ್ಸರಿ ತೋರಿಸ್ತೀನಿ. ಬಟ್ಟೆ ಒಗೆದು ಒಣಗ ಹಾಕೊಳ್ಳಿಕ್ಕೆ ಜಾಗ ಬೇಕು, ಅದಕ್ಕೆ ನೋಡಿ ಇಲ್ಲಿ ಜಾಗ ಕೊಟ್ಟಿದ್ದಾರೆ. ಈ ಮೆಶ್ಗಳ ಮೇಲೆ ನೀವು ಕವರ್ ಮಾಡ್ಕೊಂಡ್ರೆ ನಿಮಗೆ ಬಟ್ಟೆ ಒಗೆದಿದ್ದು ಒಣಗ ಹಾಕಿದ್ರು ಒದ್ದೆ ಆಗಲ್ಲ ಮಳೆ ಬಂದ್ರೆ. ಈಗ ಐ ಮೂವಿಂಗ್ ಟುವರ್ಡ್ಸ್ ದಿ ರೂಮ್ ನಂಬರ್ 1 ಅಟ್ ದಿ ಗ್ರೌಂಡ್ ಫ್ಲೋರ್. ಬನ್ನಿ ನೋಡಿ, ಇವರೇ ಕಾಟನ್ ಈಗಾಗಲೇ ಕಾಟನ್ ಹಾಕಿದ್ದಾರೆ, ಬೆಡ್ ಸಹ ಹಾಕಿದ್ದಾರೆ. ಕಾಟು ಅದ್ರ ಮೇಲೆ ಬೆಡ್ನ ಈಗಾಗಲೇ ಬಿಲ್ಡರ್ ಅನ್ಯೂಸ್ಡ್, ಇದು ಯಾವುದು ಯೂಸ್ ಆಗಿರುವಂತಲ್ಲ, ಹೊಸ ಮನೆ, ಇಟ್ಸ್ ನಾಟ್ ಬಿನ್ ಯೂಸ್, ಹಾಕಿದ್ದಾರೆ. ನೋಡಿ 30-40 ಮನೆ ಅಂದ ತಕ್ಷಣ ಕಾಟ್ ಹಾಕಿದ ತಕ್ಷಣ ರೂಮು ತುಂಬಾ ಚಿಕ್ಕದು ಅಂತ ಹೇಳ್ತಾರೆ. ಬಹಳಷ್ಟು ಜನ ಬಹಳಷ್ಟು ಕಡೆ ವಿಚಾರ ಕೇಳಿರ್ತೀನಿ. ನೋಡಿ, ನಾನೀಗ ಇದ್ರ ಪಕ್ಕದಲ್ಲಿ ನಾನು ಈಸಿಯಾಗಿ ಮೂವ್ ಆಗಬಹುದು, ಏನೂ ಸಹ ತೊಂದರೆ ಇಲ್ಲ. ವಾಕಿಂಗ್ ಸ್ಪೇಸ್ ಅಂಡ್ ದಿ ವಾರ್ಡ್ರೋಬ್ ಸ್ಪೇಸ್. ಬಟ್ಟೆ ತಗೋಬೇಕು, ಬಟ್ಟೆ ತಗೋತೀವಿ, ಇಲ್ಲಿ ಇಡ್ತೀವಿ. ಇಲ್ಲಿಂದ ಐ ವಿಲ್ ಮೂವ್ ಟುವರ್ಡ್ಸ್ ದಿ ಬಾತ್ರೂಮ್ ಏರಿಯಾ. ನೋಡಿ, ಬಾತ್ರೂಮ್ ಏರಿಯಾದಲ್ಲಿ ದಿಸ್ ಹೋಲ್ ಸ್ಪೇಸ್ ಈಸ್ ಅಗೇನ್ ಸ್ಟೋರೇಜ್. ನೀವು ಮೇಲ್ಗಡೆ ಲಾಫ್ಟ್ ಮಾಡಿದರೆ ದೊಡ್ಡ ದೊಡ್ಡ ಬೆಡ್ಶೀಟು ರಗ್ಗಳು ಹೊದ್ಕೊಳ್ಳೋಕೆ ಏನು ಬೇಕೋ ಅದನ್ನ ಅಲ್ಲಿ ಇಟ್ಕೋಬಹುದು. ಅದಾದ ನಂತರ ಇಲ್ಲೂ ಸ್ಟೋರೇಜ್ ಸ್ಪೇಸು. ಡ್ರೆಸ್ಸಿಂಗ್ ಪಾಯಿಂಟ್, ಬಿಗ್ ಡ್ರೆಸ್ಸಿಂಗ್ ಪಾಯಿಂಟ್, ಅಬೌಟ್ 4.5 feet ಇರುವಂತ ಡ್ರೆಸ್ಸಿಂಗ್ ಪಾಯಿಂಟ್, ಡ್ರೆಸ್ಸಿಂಗ್ ಟೇಬಲ್ನ ಕೊಟ್ಟಿದ್ದಾರೆ. ಅದಾದ ತಕ್ಷಣ ಮೂವ್ ಟುವರ್ಡ್ಸ್ ದಿ ವೆರಿ ಬಿಗ್ ಬಾತ್ರೂಮ್. ನೋಡಿ ಎಷ್ಟು ದೊಡ್ಡದಿದೆ, ಮೇಲ್ಗಡೆ ತನಕ ಟೈಲ್ಸ್ಗಳನ್ನ ಹಾಕಿದ್ದಾರೆ. ವೆಂಟಿಲೇಟರ್ ನೋಡಿ, ವೆಂಟಿಲೇಟರ್ಗೆ ಗ್ರನೈಟ್ ಬಾಕ್ಸಿಂಗ್ ಮಾಡಿದ್ದಾರೆ. ವಾಟರ್ ಫಿಕ್ಸ್ಚರ್ಸ್ ಎಲ್ಲ ಜಾಗ್ವಾರ್ದು ಬ್ರ್ಯಾಂಡೆಡ್ ವಾಟರ್ ಫಿಕ್ಸ್ಚರ್ಸ್ ಹಾಕಿದ್ದಾರೆ. ನೋಡಿ, ಇಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ, ಎಲ್ಲ ಕಡೆ ಬಾತ್ರೂಮಲ್ಲಿ ವಾಟರ್ ಫಿಕ್ಸ್ಚರ್ಸ್ ಹಾಕಿದರೆ. ಎಲ್ಲ ವಾಟರ್ ಪ್ರೂಫ್ ಡೋರ್ಸ್, ಹಾಟ್ ಅಂಡ್ ಕೋಲ್ಡ್ ವಾಟರ್, ಯಾವುದೇ ಬಿಸಿ ನೀರು ತಣ್ಣೀರು ಬಿದ್ದರೂ ಸಹ ಏನೂ ಆಗಲ್ಲ. ಆಂಟಿ ಸ್ಕಿಡ್ ಟೈಲ್ಗಳನ್ನ ಹಾಕಿದರೆ. AC ಪಾಯಿಂಟ್ ಕೊಟ್ಟಿದ್ದಾರಾ? AC ಪಾಯಿಂಟ್ ಕೊಟ್ಟಿದ್ದಾರೆ. ಫ್ಯಾನ್ ಹಾಕಿದ್ದಾರಾ? ಫ್ಯಾನ್ ಹಾಕಿದ್ದಾರೆ. ಲೈಟಿಂಗ್ಗಳು ಈಗಾಗಲೇ ಮಾಡಿದ್ದಾರೆ. ನೋಡಿ, ನಾನು ಹೇಳದ್ನಲ್ಲ ನಿಮಗೆ, ದಿಸ್ ಈಸ್ ಫಾರ್, ಇದು ಒಂದು ಫುಲ್ ಪೋರ್ಷನ್ ನೀವು ಓಪನ್ ಮಾಡ್ಬೋದು. ನೋಡಿ, ಹೀಗೆ ಓಪನ್ ಮಾಡ್ಕೋದು. ಬೇಡ ಅಂದಲ್ಲಿ ಬರೀ ಮಸ್ಕಿಟೋ ಮೆಶ್ ಹಾಕಿದ್ರೆ ಸಾಕು, ನಿಮಗೆ ಗಾಳಿ ಆ್ಯಂಪಲ್, ನಿಮಗೆ ಗಾಳಿ ತೊಂದರೆ ಆಗಲ್ಲ. ಬೇಡ ನಮ್ಗೆ ಇದೊಂದು ಹಾಕೋತೀವಿ, ನೀವು ಇದೊಂದು ಹಾಕೋಬೋದು. ಸೊ ಎಲ್ಲ ಥರದಲ್ಲಿ ಇದು ಈ ಥರದ್ದು ಎಂಟೈರ್ ಮನೆಗೆ ಮಾಡಿದ್ದಾರೆ. ಎಲ್ಲೇ ಕಿಟಕಿ ನೋಡೋದು ಸಹ ದ ಸೇಮ್ ಥಿಂಗ್ ಹ್ಯಾಸ್ ಬಿನ್ ಡನ್. ಈಗ ಐ ವಿಲ್ ಮೂವ್ ಟುವರ್ಡ್ಸ್ ದಿ ಫಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ಅಲ್ಲಿ 2 ಬೆಡ್ರೂಮ್ಗಳಿದೆ. ಬನ್ನಿ, ವಿತ್ ಅ ಲಿವಿಂಗ್ ಸ್ಪೇಸ್. ಇಲ್ಲೂ ಸಹ ಹೈ ಕ್ವಾಲಿಟಿ SS ರೈಲಿಂಗ್ಸ್ಗಳನ್ನ ಹಾಕಿದ್ದಾರೆ. ಕಿಟಕಿ ನಾನು ಹೇಳದ್ನಲ್ಲ ನಿಮಗೆ, ನೋಡಿ ಈ ಥರ ಕಿಟಕಿಗಳು ಕೊಟ್ಟಿದ್ದಾರೆ. ಇಲ್ಲೂ ಕರ್ಟನ್ ರಾಡ್ ಹಾಕಿದ್ದಾರೆ. ಎಲ್ಲೂ ಸಹ ಜಾಗ ವೇಸ್ಟ್ ಆಗಿಲ್ಲ. ನೋಡಿ, ದಿಸ್ ಇಸ್ ದಿ ಸ್ಟಡಿ ಏರಿಯಾ ಅಟ್ ದಿ ಫಸ್ಟ್ ಫ್ಲೋರ್. ಸ್ಟಡಿ ಏರಿಯಾ ಇದೆ, ಸ್ಟೋರೇಜ್ ಸ್ಪೇಸ್ ಇದೆ. ಸ್ಟಡಿ ಏರಿಯಾಗೆ ಟೇಬಲ್ ಕೊಟ್ಟಿದ್ದಾರೆ. 2 ರೂಮ್ಗಳಿದೆ. ರೂಮ್ ನಂಬರ್ 2 ಅಗೇನ್ ಏನು ಇವರು ಪ್ಲೈವುಡ್ನ ಯೂಸ್ ಮಾಡಿದ್ದಾರೆ. ಕಲರ್ ಕಾಂಬಿನೇಷನ್ ಆಫ್ ಗ್ರನೈಟು ಮತ್ತು ಬೆಡ್ಡು, ಮತ್ತು ಹಿಂದೆ ಇರುವಂತಹ ವಾಕಿನ್ ವಾರ್ಡ್ರೋಬ್ ಇದ್ರ ಹಿಂದೆ ಇರೋದು. TV ಯೂನಿಟ್ ನೋಡಿ ಈ ಕಡೆಗೆ, ವಾಕಿನ್ ವಾರ್ಡ್ರೋಬ್ ಪಕ್ಕದಲ್ಲಿ ಅದ್ರ ಹಿಂದೆ ಇದ್ದೆ, ತೋರಿಸ್ತೀನಿ ಅದನ್ನು. TV ಯೂನಿಟ್ಟು, ಸ್ಟೋರೇಜ್ ಸ್ಪೇಸು, ಕರ್ಟನ್ ರಾಡ್ಸು. ಅದಾದ ನಂತರ ಯು ಕ್ಯಾನ್ ಕಮ್ ಹಿಯರ್. ಇಲ್ಲೂ ಸಹ ವೆರಿ ಹ್ಯೂಜ್ ಬಾತ್ರೂಮ್. ನಾನು ಗ್ರೌಂಡ್ ಫ್ಲೋರ್ನಲ್ಲಿ ನಿಮ್ಗೆ ಹೇಳಿದ್ದೀನಿ ಬಾತ್ರೂಮಲ್ಲಿ ಏನೇನು ಇವರು ಪ್ರಾವಿಷನ್ಸು ಮತ್ತು ಯಾವ ಥರ ಮೆಟೀರಿಯಲ್ನ ಯೂಸ್ ಮಾಡಿದ್ದಾರೆ ಅಂತ. ಅದೇ ಥರ ಇಲ್ಲೂ ಇರೋದು. ವಾಕಿನ್ ವಾರ್ಡ್ರೋಬ್ ತೋರಿಸಿದ್ದೀನಿ ನಿಮಗೆ. ಇನ್ನೊಂದು ಸರಿ ಜಸ್ಟ್ ಪ್ರಾಪರ್ ನೋಡಿ, ಫುಲ್ ಸೈಜ್ ವಾಕಿನ್ ವಾರ್ಡ್ರೋಬ್. ಇದು ಬಹುಶಃ ನಿಮಗೆ 5 ಯೂನಿಟ್ಸ್ ಇರುವಂತಹ ವಾಕಿನ್ ವಾರ್ಡ್ರೋಬ್. ನೋಡಿ, ಇಲ್ಲೇ ಸ್ಟ್ರಿಪ್ ಲೈಟ್ ಅಥವಾ ಪ್ರೊಫೈಲ್ ಲೈಟ್ ಕೊಟ್ಟಿದ್ದಾರೆ. ಓಪನ್ ಮಾಡಿದಾಗ ನಿಮ್ಗೆ ಇಲ್ಲಿ ಬೆಳಕು ಬರುತ್ತೆ. ಈಗ ಐ ವಿಲ್ ಮೂವ್ ಟುವರ್ಡ್ಸ್ ರೂಮ್ ನಂಬರ್ 3. ಬನ್ನಿ, 2 ಬಿಗ್ ಸೈಜ್ ಮಾಸ್ಟರ್ ಬೆಡ್ರೂಮ್. ಇಲ್ಲೂ ತಾವು ನೋಡಬಹುದು. ಇಲ್ಲೂ ನೀವು ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡೋರಿದ್ದೀರಿ, ನಾವು ಒಂದು ವರ್ಕ್ ಫ್ರಮ್ ಹೋಮ್ ಸ್ಪೇಸ್ ಬೇಕು, ಇಲ್ಲ 2 ಸೋಫಾಗಳನ್ನ ಹಾಕೋಬೇಕು, 2 ಚಿಕ್ಕ ಚಿಕ್ಕದು ಸೋಫಾಗಳನ್ನ ಹಾಕೊಳ್ಳಿ. ವರ್ಕ್ ಫ್ರಮ್ ಹೋಮ್ ಇರೋರು ಇಲ್ಲಿಂದನೇ ಕೂತು ಕೆಲಸ ಮಾಡಿ, ಮಕ್ಕಳಿರ್ತಾರೆ, ಸ್ಟಡಿ ಏರಿಯಾ ಬೇಕು. ನೋಡಿ, ಇಷ್ಟೊಂದು ಸ್ಟಡಿ ಏರಿಯಾ ಇಟ್ಕೊಳ್ಳಿ, ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ. ಈಗ ಅಲ್ಲಿ ಶೋ ಯು ದಿ ಬಾಲ್ಕನಿ. ಬಾಲ್ಕನಿ ಏರಿಯಾಯಿಂದ ಯು ಕ್ಯಾನ್ ಸಿ ದ ಮೇನ್ ರೋಡ್. ಯಾವ ಮೇನ್ ರೋಡ್ ಅಂದರೆ ಮೈಸೂರು ಬೋಗಾದಿಯಿಂದ ಟುವರ್ಡ್ಸ್ ಮಟ್ಟಿಕ್ಯಾಪ್ನಳ್ಳಿಗೆ ಹೋಗುವಂತಹ ಮೇನ್ ರೋಡ್ ಇದು. ಮನೆ ಮುಂದೆ ಇರುವಂತಹ ಪಾರ್ಕಿಂಗ್ ಪ್ರಾಬ್ಲಮ್ ಇಲ್ಲ. ಮನೆ ಮುಂದೆ ಇನ್ನೊಂದು ಮನೆ ಬರುತ್ತೆ, ಪಾರ್ಕಿಂಗಿಗೆ ತೊಂದರೆ ಆಗುತ್ತೆ.
ಅವ್ರು ಕಾರ್ ತೆಗೀರಿ ಅಂತಾರೆ, ನಾವು ಕಾರ್ ನಿಲ್ಸಿರ್ತೀವಿ, ಟೂ ವೀಲರ್ ತೆಗೀರಿ ಅಂತಾರೆ. ಯಾವುದೇ ಥರ ತೊಂದರೆ ಆಗಲ್ಲ. ಗಾಳಿ ಮತ್ತು ಬೆಳಕಿಗೆ ಸಂಪೂರ್ಣವಾಗಿ ಇಲ್ಲಿ ಆಪ್ಷನ್ಸ್ ನಿಮಗೆ ತೊಂದರೆ ಇಲ್ಲದ ಹಾಗೆ ಇದೆ. ಮತ್ತೆ ಇವೆಲ್ಲ ಡೋರ್ಗಳು ಅಷ್ಟೇ ಇಂಟರ್ನಲ್ ಡೋರ್ಸ್, ಎಲ್ಲ ಮನೆಯ ಎಂಟೈರ್ ಇಂಟರ್ನಲ್ ಡೋರ್ಸ್. ಅಂದರೆ ಇಂಟರ್ನಲ್ ಡೋರ್ ಅಂದರೆ ಯಾವುದು? ಎಕ್ಸ್ಟರ್ನಲ್ ನಾನು ಟೀಕ್ ತೋರಿಸಿದ್ದೀನಿ. ಇಂಟರ್ನಲ್ ಡೋರ್ಸ್ ಅಂದರೆ ಯಾವುದು? ಈ ರೂಮ್ಗಳಿಗೆ ಹಾಕಿರುವಂಥದ್ದು ಮತ್ತು ಇಲ್ಲಿ ಹಾಕಿರುವಂಥದ್ದು. ಇವೆಲ್ಲ ಹೈ ಕ್ವಾಲಿಟಿ ಪ್ಲೈವುಡ್ ಮಾಡಿ ಅದಕ್ಕೆ ವಿನಿಯರ್ ಫಿನಿಶ್ನ ಕೊಟ್ಟಿರುವಂಥದ್ದು. ವೆರಿ ಎಕ್ಸ್ಪೆನ್ಸಿವ್ ಮೆಟೀರಿಯಲ್ ಹ್ಯಾವ್ ಬೀನ್ ಯೂಸ್ಡ್. ನೋಡಿ, ಯೂಸಬಲ್ ಸ್ಪೇಸ್ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಜಾಗನ. ಅದಾದ ನಂತರ ವಾಶ್ರೂಮ್ ನಂಬರ್ 3 ಗ್ರೌಂಡ್ ಫ್ಲೋರಲ್ಲಿ ಒಂದು ಕಾಮನ್ ತೋರಿಸಿದ್ದೀನಿ. ಅದಾದ ನಂತರ ಇಲ್ಲಿ ಒಂದು ಅಟ್ಯಾಚ್ ಇದೆ. ನೋಡಿ, ಈಗ ಬಾತ್ರೂಮ್ ನೋಡಿದ್ರೆ ಒಂದು ರೌಂಡ್ ಇದ್ರ ಹಿಂದ್ಗಡೆಯಿಂದನೇ ನೀವು ಒಂದು ರೌಂಡ್ ಫುಲ್ ಆಗಿ ಮೂವ್ ಆಗ್ಬೋದು. ಬನ್ನಿ ತೋರಿಸ್ತೀನಿ. ಹಿಯರ್ ಒನ್ ರೌಂಡ್ ಐ ಕ್ಯಾನ್ ಗೋ ಅರೌಂಡ್ ದ ಬೆಡ್. ನೋಡಿ, ಐ ಹ್ಯಾವ್ ಜಸ್ಟ್ ಗಾನ್ ಅರೌಂಡ್ ದ ಬೆಡ್ ಒನ್ಸ್. ಇಲ್ಲೂ ಅಷ್ಟೇ. ನೀವು ಇವಾಗ ನಿಮಗೆ ಇದ್ರದ್ದು ಒನ್ ಆಫ್ ದ ಬೆಸ್ಟ್ ಪಾರ್ಟ್ ಆಫ್ ಇಟ್ ತೋರಿಸ್ತೀನಿ. ಆಲ್ಮೋಸ್ಟ್ 14 ಪಿಲ್ಲರ್ಗಳನ್ನ ಯೂಸ್ ಮಾಡಿದ್ದಾರೆ. ಅಂದರೆ ಮನೆ ಕಟ್ಟಲಿಕ್ಕೆ ಕಾಲಮ್ಗಳು 14 ಕಾಲಮ್ಗಳನ್ನ ಯೂಸ್ ಮಾಡಿ ಕಟ್ಟಿರುವಂಥ ಪಿಲ್ಲರ್ಗಳು ಯೂಸ್ ಮಾಡಿ ಕಟ್ಟಿರುವಂತಹ ಮನೆ. ನಾನಿವಾಗ 3 ರೂಮ್ ತೋರಿಸಿದ್ದೀನಿ. ಈ ಮನೆ ನೋಡ್ತಾ ಇದ್ದು ನಮಗೆ ಆಬ್ಸಲ್ಯೂಟ್ಲಿ ಎಲ್ಲೂ ಸಹ ಜಾಗ ವೇಸ್ಟ್ ಆಗದಿರುವಂಗೆ ಮನೆ ಕಟ್ಕೋಬೇಕು. ನೋಡಿ, ಈ ಮನೆ ನೀವು ಎಕ್ಸಾಂಪಲ್ ಆಗಿ ಇಟ್ಕೊಂಡು ಮನೆ ಕಟ್ಬೋದು. ನಿಮ್ಮ ಆರ್ಕಿಟೆಕ್ಟಿಗೆ ವಿಡಿಯೋ ಕಳಿಸ್ಬಿಟ್ಟು ನೋಡಿ ನಮ್ಗೆ ಈ ಥರ ಒಂದು ಮನೆ ಕಟ್ಕೊಡಿ ಅಂದರೆ ಎಲ್ಲೂ ಸಹ ಅಡುಕು ತೊಡುಕುಗಳಿಲ್ಲ. ಎಕ್ಸೆಪ್ಟ್ ಅದು ಪಾರ್ಕಿಂಗ್ ಏರಿಯಾ ಏನಾಗುತ್ತೆ ಅಂದರೆ 30-40ಗಳಲ್ಲಿ ಭಾಳ ಜನ ಕೇಳ್ತಾರೆ, ಇನೋವಾ ನಿಲ್ಲಿಸ್ಬಿಡ್ಬೋದಾ, ಫಾರ್ಚೂನ್, ಭಾಳ ಕಷ್ಟ, ಮನೆ ಚಿಕ್ಕದಾಗ್ಬಿಡುತ್ತೆ. ಈ ಮನೆಯಲ್ಲಿ ಅಡ್ವಾಂಟೇಜ್ ಅಂದರೆ ಮನೆ ಮುಂದೆ ಪಾರ್ಕ್ ಇರೋದ್ರಿಂದ ನಾಟ್ ಅಟ್ ಆಲ್ ಪ್ರಾಬ್ಲಮ್. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ, ರೇಟ್ ಏನಿದ್ರೆ ರೇಟ್ ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕ್ಲಿಯರ್ ಆಗಿ ಕೊಟ್ಟಿರ್ತೀನಿ. ಅಂದರೆ ಐ ವುಡ್ ಹವ್ ಮೆನ್ಷನ್ ದ ರೇಟ್, ದ ಟೋಟಲ್ ಬಿಲ್ಟ್ ಅಪ್ ಏರಿಯಾ ಆ್ಯಂಡ್ ದಿ ಲೊಕ್ಯಾಲಿಟಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, ನಾವು ಈ ಪ್ರಾಪರ್ಟಿ ನೋಡಬೇಕು, ಪ್ರಾಪರ್ಟಿ ವಿಸಿಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ. ಆ ನಂಬರ್ಗೆ ಫೋನ್ ಮಾಡಿದ್ರೆ ಅಥವಾ ವಾಟ್ಸಪ್ ಮಾಡಿದ್ರೆ ಐ ಆಮ್ ಅವೈಲಬಲ್. ಥ್ಯಾಂಕ್ ಯು ವೆರಿ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ತೊಗೊಂಡು ನಾನು ಮೈಸೂರಿನ ಸುಪ್ರೀತ್ ಅನಂತ ಸ್ವಾಮಿ ಇನ್ನೊಂದು ಮನೆ ತೊಗೊಂಡ್ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.